Namaste to all dear students, teachers, and the school administrative department. We welcome you all to our Vidya Shakti science session. My name is Ashkrita Malnad and I'm your science tutor. Hope you all are doing good and your day was really bright. Yes? Okay. So, ma'am, please start the class. So many students have sent a message. Okay. I'm starting the class as per your wish. Well, okay. So, today we're going to learn about a very new chapter and almost last chapter, light. Light andre ಏನು? ಏನು? So we tell someone, isn't it? So you have come like a light into our life, right? So this particular teacher is light for our education. Don't we tell? Our parents are light for our future. ಹೇಳ್ತೀವಲ್ವಾ? So light ಅಂದ್ರೇನು? ಬೆಳಕು. What if I would tell, you're not keeping well? Please start taking light food. Light food ಅಂದ್ರೆ ಬಲ್ಬ್ನ ಟ್ಯೂಬ್ಲೈಟ್ನ ತಿನ್ನಕ್ ಸ್ಟಾರ್ಟ್ ಮಾಡ್ತೀವಾ? ಇಲ್ಲ. ಆ ಲೈಟ್ ಅಂದ್ರೆ ಏನು? LITE ಹೇಳ್ಕೊಟ್ಟಿದ್ರಲ್ಲ ಮಾನಸ ಮ್ಯಾಮ್ ನಿಮ್ಗೆ ಲೈಟ್ ಡಿಫ್ರೆನ್ಸಸ್ ಏನು ಅಂತ ಅಂದ್ಬಿಟ್ಟು. ಸೊ ನಾವ್ ಇನ್ ಟುಡೇಸ್ ಕ್ಲಾಸ್ ವಿಲ್ ನಾಟ್ ಡಿಸ್ಕಸ್ ಅಬೌಟ್ ದಿಸ್ ಲೈಟ್ ವಿಚ್ ಮೀನ್ಸ್ ಟು ಸೇ ಹಗುರವಾಗಿ ಇರುವಂತಹದ್ದು ಅಲ್ವಾ. ಸೊ ಈ ಹಗುರದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಹೆವಿ ಅಂಡ್ ಲೈಟ್ ಬಗ್ಗೆ ಮಾತಾಡ್ತಿಲ್ಲ, ಬದಲಿಗೆ ವಿ ಆರ್ ಟಾಕಿಂಗ್ ಅಬೌಟ್ ಲೈಟ್, ದಟ್ ಇಸ್ ಬೆಳಕು, ಬೆಳಕಿನ ಬಗ್ಗೆ ಮಾತಾಡ್ತಾ ಇದೀವಿ. ಕಾಣ್ತಾ ಬೆಳಕು? ಕಾಂತಾರದ ಬೆಳಕ? ಸೊ ಯಾವ ಬೆಳಕಿನ ಬಗ್ಗೆ ಮಾತಾಡ್ತಾ ಇದೀವಿ? Of course, the general light what we see on our daily basis. But here we shall learn and understand it in more scientific way. ಬಹಳಷ್ಟು ವೈಜ್ಞಾನಿಕವಾಗಿ ನಾವು ಈ ವಿಷಯನ ಕಲಿಯುವಂತಹ ಪ್ರಯತ್ನವನ್ನ ಮಾಡೋಣ. ಓಕೆ, ಒನ್ ಆಫ್ ದ ಸ್ಟೂಡೆಂಟ್ ಇಸ್ ಟೆಲ್ಲಿಂಗ್, ಮ್ಯಾಮ್ ಲೈಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆರ್ ಲೈಫ್. ಹೌದಲ್ವಾ ಮತ್ತೆ? ಸೊ ಐ ಜಸ್ಟ್ ಟರ್ನ್ ಆಫ್ ದ ಲೈಟ್ ಹಿಯರ್. Can you see something? No, we are in dark. If I would just explain or write in board also, you can't see. ಸೊ ಇಲ್ಲಿ ಬರ್ದಿರೋದ್ ಕಾಣ್ಬೇಕು ಅಂದ್ರೆ ಏನಿರ್ಬೇಕು ನಮ್ಗೆ? ಬೆಳಕು, ಲೈಟ್ ಇರ್ಬೇಕು, ರೈಟ್? ಸೊ ವಾಟ್ ಯು ಥಿಂಕ್ ಲೈಟ್? ವೈ ಇಸ್ ಇಟ್ ಇಂಪಾರ್ಟೆಂಟ್ ಟು ಅವರ್ ಲೈಫ್? ಪ್ಲೀಸ್ ಡು ಸೆಂಡ್ ದ ಮೆಸೇಜ್ ಇನ್ ದ ಚಾಟ್ ಬಾಕ್ಸ್. ಎಸ್, ಕ್ಯಾನ್ ವಿ ಹ್ಯಾವ್ ಸಮ್ ಮೆಸೇಜಸ್? ಲೈಟ್, ಯಾಕೆ ಲೈಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ನಮ್ ಲೈಫ್ ಅಲ್ಲಿ? ಒಂದು, ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ ಅಲ್ವಾ? ಲೈಟ್, ಸೂರ್ಯನ ಬೆಳಕು ಇಲ್ಲ ಅಂದ್ರೆ ನಾವು ಆಚ್ ಕಡೆ ಪ್ರಪಂಚದಲ್ಲಿ ಏನೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಸೆನ್ಸ್ ಆರ್ಗನ್ಸ್ ನಾವ್ ಹೇಳಿದಾಗ ಕಣ್ಣನ್ನ ಹೇಗ್ ಮರಿಲಿಕ್ಕಾಗತ್ತೆ ನಾವು? ಕಣ್ಣು ತುಂಬಾ ಮುಖ್ಯ ಅಲ್ವಾ ನಮ್ಗೆ ಕಾಣಕ್ಕೆ? ಡು ಯು ಆಲ್ ನೋ ವಾಟ್ ಆರ್ ದ ಸೆನ್ಸ್ ಆರ್ಗನ್ಸ್ ವಿ ಹ್ಯಾವ್? ಏನೇನ್ ಸೆನ್ಸ್ ಆರ್ಗನ್ಸ್ ಇದೆ ನಮ್ಮೆಲ್ಲರಿಗೂ? ಕಣ್ಣು, ಐಸ್, ಓಕೆ. ಕಿವಿ ಏನಕ್ಕೆ? ಕೇಳಿಸ್ಕೊಳಕ್ಕೆ. ನಾಲ್ಗೆ, ಟಂಗ್, ಏನಕ್ಕೆ? ರುಚಿಯನ್ನ ನೋಡ್ಲಿಕ್ಕೆ ಅಲ್ವಾ? ಸ್ಕಿನ್ ಏನಕ್ಕೆ? ಸ್ಪರ್ಶ ಜ್ಞಾನವನ್ನ ಪಡ್ಕೊಳ್ಲಿಕ್ಕೆ. ನೋಸ್ ಏನಕ್ಕೆ? ಟು ಸ್ಮೆಲ್ ಅಲ್ವಾ? ಹಾಗೇನೆ ಐಸ್ ಏನಕ್ಕೆ? ಟು ಸಿ. ಸೊ ದ ವರ್ಲ್ಡ್ ಇಸ್ ಲಾರ್ಜ್ಲಿ ನೋನ್ ಥ್ರೂ ದ ಸೆನ್ಸಸ್. ದ ಸೆನ್ಸ್ ಆಫ್ ಸೈಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆನ್ಸಸ್. ನಮ್ಗೆ ದೇವ್ರು ಕೊಟ್ಟಿರುವಂತ ಅತಿ ದೊಡ್ಡ ವರದಾನ. ಸೊ ಅದನ್ನ ಒಳ್ಳೆ ವಿಷಯಗಳಿಗೆ ಮಾತ್ರ ನಾವು ಬಳಸ್ಕೊಂತಾ ಹೋಗ್ಬೇಕು. ಅದರಿಂದ ನಾವ್ ಏನ್ ಮಾಡ್ತೀವಿ? ನಮ್ಮ ಸುತ್ತಮುತ್ತ ಇರುವಂತಹ ಬೆಟ್ಟ ಗುಡ್ಡಗಳನ್ನ, ಮೌಂಟೇನ್ಸ್ ಅನ್ನ, ನದಿಗಳನ್ನ, ಜರಿಗಳನ್ನ, ರಿವರ್ಸ್ ನ, ಮರನ, ಟ್ರೀಸ್ ನ, ಪ್ಲಾಂಟ್, ಸಸ್ಯ, ಚೇರ್, ಕುರ್ಚಿ, ಪೀಪಲ್ ಎಲ್ಲಾರು ನೋಡ್ಲಿಕ್ ಸಾಧ್ಯ ಆಗುತ್ತೆ, ಹೌದಾ? ಸೊ ಅದನ್ನ ಹೊರತುಪಡಿಸಿ ಮೋಡಗಳನ್ನ, ರೈನ್ಬೋಸ್ ನ, ಬರ್ಡ್ಸ್ ನ, ಇವೆಲ್ಲ ಹಾರಾಡ್ತಿರೋದು ನೋಡಕ್ಕಾಗತ್ತೆ. ಸೊ ರಾತ್ರಿ ಆದ ತಕ್ಷಣ ಸೂರ್ಯ ಇರೋದಿಲ್ಲ, ಮುಳುಗ್ ಹೋಗ್ಬಿಟ್ಟಿರ್ತಾನೆ, ಗಾಯಬ ಆಗ್ಬಿಟ್ಟಿರ್ತಾನೆ ಅಲ್ವಾ? ಆ ಸಮಯದಲ್ಲಿ ನಾವು ಕುರುಡರಾಗಿರ್ತೀವಾ? ಇಲ್ಲ. ಆ ಸಮಯದಲ್ಲಿ ಏನ್ ಮಾಡ್ತೀವಿ? ಬೆಳಕಿನ ಸಹಾಯದಿಂದ ನಾವು ಕಾಣ್ಲಿಕ್ಕೆ ಶುರು ಮಾಡ್ತೀವಿ.
ಅಷ್ಟ್ ಮಾತ್ರ ಅಲ್ಲದೆ ನಕ್ಷತ್ರಗಳು, ಚಂದ್ರಗಳು ಇದನ್ನೆಲ್ಲ ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ. ಓಕೆ. ಸೊ ವಾಟ್ ಮೇಕ್ಸ್ ಥಿಂಗ್ಸ್ ವಿಸಿಬಲ್? ಯಾವ್ದಾದ್ರು ಯೋಚನೆ ಮಾಡಿದೀರಾ? ಯಾವ್ದಪ್ಪ ನಮ್ಗೆಲ್ಲಾ ವಸ್ತುಗಳು ಕಾಣಿಸೋ ಹಾಗೆ ಮಾಡುತ್ತೆ? ಸೊ ಯು ಕ್ಯಾನ್ ಸೇ ದಟ್ ಐಸ್ ಅಲ್ವಾ, ಕಣ್ಗಳಿಂದ ಕಾಣ್ಲಿಕ್ಕೆ ಸಿಗುತ್ತೆ. ಬಟ್ ಕ್ಯಾನ್ ಯು ಸಿ ಅನ್ ಆಬ್ಜೆಕ್ಟ್ ಇನ್ ದ ಡಾರ್ಕ್? ಒನ್ಸ್ ಅಗೇನ್ ಐ ಆಮ್ ಡೂಯಿಂಗ್ ದಿಸ್ ಟೆಸ್ಟ್. It's dark here. Can you see anything from dark? It means that eyes alone cannot see any object. ಕಣ್ಣುಗಳು ಒಂದ್ರಿಂದ ಯಾವ ಆಬ್ಜೆಕ್ಟ್ ಕಾಣೋದಿಲ್ಲ. ಬದಲಿಗೆ it is only when light from an object enters our eyes that we can see the object. Okay. So very important, ಏನು? Only when light from an object enters our eyes see the object. ಹೌದಾ? ಕರೆಕ್ಟಾ? ನೋಟ್ ಮಾಡ್ಕೊಂತೀರಾ? ಓನ್ಲಿ ವೆನ್ ಲೈಟ್ ಫ್ರಮ್ ಆನ್ ಆಬ್ಜೆಕ್ಟ್ ಎಂಟರ್ಸ್ ಆರ್ ಐಸ್, ಆಚ್ ಕಡೆ ಇರುವಂತಹ ಬೆಳಕು So only when the light enters our eyes, we can see the object. Okay, let it be any object. We can see them only when the light enters our eyes. Speak loudly, ma'am. Child, I'm speaking at the maximum of our voice. And from our technical team also, if we have got a green signal that the voice is going on well. So kindly check with your technical team. Clear with this? Okay. So adrinda ಏನಾಗುತ್ತೆ? Only when light from an object enters our eyes, we see the object. So the light may have been emitted by the object, or maybe it has been reflected by it. Reflected ಅಂದ್ರೆ ಏನು? ಆ ವಸ್ತುವಿನಿಂದ ನಮ್ಗೆ ಬೆಳಕನ್ನೋದು ಕಾಣಬಹುದು, ಅಥವಾ ಅದರ ಒಂದು ಛಾಯೆಯನ್ನ ನೋಡಬಹುದು. ರಿಫ್ಲೆಕ್ಷನ್. ಈಗ ನನ್ನ ಕೈ ಕಾಣಿಸ್ತಾ ಇರಬಹುದು ನಿಮ್ಗೆ ಇಲ್ಲಿ. ಕ್ಯಾನ್ ಯು ಆಲ್ ಸಿ? ಸೊ ದಿಸ್ ಇಸ್ ಮೈ ಹ್ಯಾಂಡ್ ಹಿಯರ್, ಬಟ್ ಯು ಕ್ಯಾನ್ ಆಲ್ಸೋ ಸಿ ದ ರಿಫ್ಲೆಕ್ಷನ್ ಆಫ್ ಮೈ ಹ್ಯಾಂಡ್. ಆ ಪ್ರತಿಬಿಂಬವನ್ನ ಕೂಡ ನೀವು ಗಮನಿಸಬಹುದು. ಹೌದಾ? ಸೊ ಹಾಗೇನೆ ನಿಮ್ಮ ಲಾಸ್ಟ್ ಕ್ಲಾಸ್ ಅಂದ್ರೆ 8th standard last class ಅಲ್ಲ. When you were in 7th standard, you had learned that a polished or a shiny surface can act as a mirror. Okay, a mirror changes the direction of light that falls on it. So can you tell in which direction of the light falling on a surface will be reflected? So ಅದನ್ನ ನೋಡ್ತಾ ಹೋಗೋಣ. ಸೊ ರಿಫ್ಲೆಕ್ಷನ್ ಬಗ್ಗೆ ಅರ್ಥ ಮಾಡ್ಕೊಂತಾ ಹೋಗೋಣ. So are you all ready? Did you all note down this particular point? I don't want you to draw this diagram, but just write this point. Only when light from an object enters our eyes, we see the object. Please write that point. Done. Done, students? Okay.
You know what is this? What is this? ಯಾರಾದ್ರೂ ಹೇಳ್ತೀರಾ? ಮ್ಯಾಮ್ ಇಟ್ಸ್ ಅ ಕೀ ಬಂಚ್ ಅಂತ ಹೇಳ್ಬೋದು ನೀವು. ನೋ ಇಟ್ಸ್ ನಾಟ್ ಅ ಕೀ ಬಂಚ್ ಹೌದು. ಜೊತೆಗೆ ಇಟ್ಸ್ ಸಮಥಿಂಗ್ ಮಲ್ಟಿಪರ್ಪಸ್. ವಟ್ ಕ್ಯಾನ್ ಯು ಒನ್ ಗೆಸ್ ವಾಟ್ ಇಸ್ ದಿಸ್ ಅಂತ? ಬೇಗ ಬೇಗ. ಮೇಕ್ ಸಮ್ ನಾಯ್ಸ್. ಲೆಟ್ ಮಿ ಗೆಟ್ ಸಮ್ ಮೆಸೇಜ್. ವಾಟ್ ಇಸ್ ದಿಸ್? Very good. Mirror. It would be definitely a girl who sent this message, isn't it? So, this is a mirror. Can you all see? Mirror. So, in mirror ali, can you see the reflection as soon as I just opened it? ಒಂದು ಸ್ಪಾರ್ಕ್ ಲೈಟ್ ತರ ಕಾಣಿಸ್ತಾ ಇದೆಯಾ ನಿಮ್ಗೆ? ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ವಿ ಹ್ಯಾಡ್ ಲರ್ನ್ ಇನ್ ಡೆಪ್ತ್ ಆಫ್ ಅಬೌಟ್ ದಿಸ್ ಮಿರರ್. ಈಗ ನಾನು ಈ ಮಿರರ್ ಮೇಲೆ ಲೈಟ್ ಹಾಕಿದಾಗ ಏನಾಗುತ್ತೆ? ಸೊ ನೀವು ಇಲ್ಲಿಲ್ಲ, ನನ್ಗಿಲ್ಲಿ ನಮ್ಮ ಗೋಡೆ ಮೇಲೆಲ್ಲ ಲೈಟ್ ಹೋಗ್ತಾ ಇದೆ. ಸೊ ದ ಲೈಟ್ ಕ್ಯಾನ್ ಬಿ ಸಿ ಆನ್ ದ ವಾಲ್ಸ್ ಆಸ್ ವೆಲ್. ಸೊ ಇಲ್ಲಿ ನೋಡಿ, ಇಲ್ಲಿ ಈ ರೀತಿಯಾಗಿರುತ್ತಲ್ಲ. ಸೊ ಇದನ್ನ ಹಾಕಿದಾಗ ಐ ಕ್ಯಾನ್ ಸಿ ದ light moving around the wall. So can anyone tell me what this particular process has been called as? Okay, light has been reflected by mirror ಅಂತ ನೀವು ಹೇಳ್ತಾ ಇದ್ದೀರಾ. Fine. Little scientifically. Any guesses? ಓಕೆ, ಇನ್ನೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಬಿಕಾಸ್ ಇದು ಮಿರರ್ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸಿಲ್ಲ. I'll do another experiment for which I need to turn off the light now. So can you all see the rays of light that is get emitted through this glass? ಈ ಗ್ಲಾಸ್ ಮೂಲಕ ಹಾದು ಹೋಗ್ತಿರುವಂತಹ ಬೆಳಕನ್ನ ಕಾಣ್ಲಿಕ್ಕೆ ಸಿಗ್ತಿದ್ಯಾ ನಿಮ್ಗೆ? ದಿಸ್ ಪಾರ್ಟ್. So can you all see? Yes? Okay. ಸೊ ಏನಾಗಿತ್ತು ಸ್ವಲ್ಪ ಸಮಯದ ಹಿಂದೆ ನಾನು ಇಲ್ಲಿ ಮಾರ್ಕ್ ಮಾಡಿದೀನಿ. ಈ ಮಾರ್ಕ್ ಮೂಲಕ ಇಲ್ಲಿ ಒಂದಿಷ್ಟು ರೇಸ್ ಆಫ್ ಲೈಟ್ ಹೋಯಿತು. ಸೊ ಇದು ಆಬ್ಸೆನ್ಸ್ ಆಫ್ ಲೈಟ್ ಅಲ್ಲಿ ನೋಡಿದ್ರಿ. ಲೈಟ್ ಅಲ್ಲಿ ಯಾವ ರೀತಿ ಇರುತ್ತೆ ನೋಡೋಣ. ಸೇಮ್ ಆಂಗಲ್ ಕಾಣಬಹುದಾ? ಆದ್ರೆ ಬೆಳಕಿದ್ದಾಗ ಇದ್ರೊಂದು ರಿಫ್ರಾಕ್ಷನ್ ಕಂಪ್ಯಾರಿಟಿವ್ಲಿ ಕಮ್ಮಿ ಇರುತ್ತೆ ಅಲ್ವಾ? ಸೊ ಇದ್ರ ಮೂಲಕ ಏನ್ ಅರ್ಥ ಆಗುತ್ತೆ ನಮ್ಗೆ? ಬೆಳಕಿದ್ದಾಗ ಈ ಸೀರಿಯಲ್ ಸೆಟ್ ಎಲ್ಲ ಅಬ್ಸರ್ವ್ ಮಾಡಿರಬಹುದು, ಬೆಳಗಿನ ಜಾವ ಅದು ಉರಿತಾ ಇದ್ರು ಉರಿತಿಲ್ಲ ಅಂದ್ರೂ ಅಂತ ದೊಡ್ಡ ಡಿಫ್ರೆನ್ಸ್ ಇರೋದಿಲ್ಲ. ಆದ್ರೆ ಕತ್ತಲಾಗ್ತಾ ಇದ್ದಂಗೆ ಯು ಕ್ಯಾನ್ ಸಿ ಅ ವರ್ಲ್ಡ್ ಆಫ್ ಡಿಫ್ರೆನ್ಸ್ ಹೋಗುತ್ತೆ. ಈಗ ಐಲ್ ಪಾಸ್ ಅನ್ ಅದರ್ ಲೈಟ್ ಥ್ರೂ ದಿಸ್ ಗ್ಲಾಸ್. ನಾನು ಇಲ್ಲಿ ಪಾಸ್ ಮಾಡ್ತಾ ಇದ್ದೀನಿ, ಬಟ್ ನನ್ ಕೈ ಹತ್ರ ಬರ್ತಾ ಇದೆ. ಯಾಕಿರ್ಬಹುದು? ಲೆಟ್ ಮಿ ಟ್ರೈ ಹಿಯರ್. ಅಗೇನ್ ದ ಸೇಮ್ ಥಿಂಗ್ ಆಫ್ ಲೈಟ್ ಯು ಕ್ಯಾನ್ ಸಿ.
ಸೊ ದಿಸ್ ವಾಸ್ ವಿತ್ ದ ಹೆಲ್ಪ್ ಆಫ್ ಲೈಟ್. ಈಗ ಕತ್ಲೆಯಲ್ಲಿ ಮಾಡಿ ನೋಡೋಣ. Isn't it clear? Can you all see a straight line which was absent in the light? Yes? Can you all see a straight direction here, children? ಈ ಲೇಸರ್ ಲೈಟ್ ಅನ್ನ ನಾನು ಬೆಳಕಿನಲ್ಲಿ ಹಾಕಿದಾಗ ಯು ಡಿಂಟ್ ನೋ ವೇರ್ ದ ಲೈಟ್ ವಾಸ್ ಮೂವಿಂಗ್ ಅಂತ. ಬಟ್ ಅದನ್ನ ಕತ್ಲಿಲಿ ಹಾಕಿದಾಗ ಯು ಕ್ಯಾನ್ ಕ್ಲಿಯರ್ಲಿ ಎವಿಡೆಂಟ್ಲಿ ಸಿ ಅ ಸ್ಟ್ರೇಟ್ ಲೈನ್ ದಟ್ ಇಸ್ ಬೀನ್ ಮೂವಿಂಗ್. ಓಕೆ, ವೆಲ್, ಸೊ ಪ್ರಾಕ್ಟಿಕಲ್ ಆಗಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಎಕ್ಸರ್ಸೈಸ್ ನ ನೋಡಿದಾಯ್ತು. ಒನ್ ಲಾಸ್ಟ್ ಎಕ್ಸ್ಪೆರಿಮೆಂಟ್. ವಾಟ್ ಇಸ್ ದಿಸ್? ಬಟರ್ಫ್ಲೈ, ರೈಟ್? ಸಿ, ನಾನು ಎಲ್ಲೇ ಹೋದ, ದಿಸ್ ಒನ್ ಐ ಗಾಟ್ ಇಟ್ ಫ್ರಮ್ ಅ ಫಂಕ್ಷನ್. ಐ ಹ್ಯಾಡ್ ಬಿನ್ ಟು ಅ ಫಂಕ್ಷನ್. ಸೊ ನನ್ಗೆಲ್ಲೇ ಹೋದ್ರು ಕೂಡ when I find something, I'll just pick it up and come. ಯಾವತ್ತೋ ಒಂದಿನ ಮಕ್ಳಿಗೆ ಪಾಠ ಮಾಡ್ಬೇಕಾದ್ರೆ ಹೆಲ್ಪ್ ಆಗುತ್ತೆ ಅಂತ. ಎನಿವೇಸ್, ದಿಸ್ ಇಸ್ ಅ ಬಟರ್ಫ್ಲೈ ಹಿಯರ್. ಇಟ್ಸ್ ನಾಟ್ ಜಸ್ಟ್ ಅ ಸಿಂಪಲ್ ಬಟರ್ಫ್ಲೈ. ಯು ಕ್ಯಾನ್ ಸಿ ಅ ಮಿರರ್ ಇಮೇಜ್ ಹಿಯರ್. ಒಂದು ಮಿರರ್ ಹೇಗೆ ಶೈನಿ ಆಗಿತ್ತು. ವಿ ಡಿಡ್ ಐ ಕೀಪ್ ದ ಮಿರರ್? ಓಕೆ, ಶೈನಿ ಆಗಿತ್ತು. ಅದೇ ತರ ಬಟರ್ಫ್ಲೈ ಸಹ ಯು ಹ್ಯಾವ್ ಅ ಶೈನಿ ಇಮೇಜ್ ಹಿಯರ್. ಓಕೆ, ಸೊ ಇದ್ರ ಮೂಲಕ ನಾನು ಲೈಟ್ ಅನ್ನು ಹಾದಿ ಹೋಗಿಸ್ತೀನಿ. ಯು ಕ್ಯಾನ್ ಫೈಂಡ್ ಅ ಸ್ಮಾಲ್ ಹೋಲ್ ಹಿಯರ್. ಆಯ್ತಾ? ಆಚ್ ಕಡೆ ಲೈಟ್ ಬರ್ತಿರೋದ್ ಕಾಣಲ್ಲ. ಈ ಹೋಲ್ ಮೂಲಕ ಹಾದ್ ಹೋದ್ರೆ can you see the light rays that is falling here? Or else I'll just turn off the light and do the experiment again. So difference ಗೊತ್ತಾಯ್ತಾ? ಈ ಬಟರ್ಫ್ಲೈ ಕಂಪ್ಲೀಟ್ ಶೀಲ್ಡ್ ಮೇಲೆ ನಾನು ಈ ಲೈಟ್ ಹೀಗೆ ಹಾಕಿದಾಗ ಯಾವುದೇ ವ್ಯತ್ಯಾಸ ಕಾಣಿಸಿಲ್ಲ. ಬಟ್ ವೆನ್ ದೇರ್ ಇಸ್ ಅ ಹೋಲ್ ಹಿಯರ್, ಅ ಸ್ಮಾಲ್ ಹೋಲ್ ಹಿಯರ್, ಆ ಹೋಲ್ ಮೂಲಕ ಲೈಟ್ ಅನ್ನ ಹಾಕಿದಾಗ ಯು ಕ್ಯಾನ್ ಸಿ ದ ಅದರ್ ಪಾರ್ಟ್ ಆಫ್ ದ ಲೈಟ್ ಬೀನ್ ಫಾಲಿಂಗ್ ಹಿಯರ್. ಇಲ್ಲಿ ಫಾಲ್ ಆಗ್ತಾ ಇರೋದನ್ನ ನಾವು ಗಮನಿಸಬಹುದಿತ್ತು ಅಲ್ವಾ, ಇನ್ ದ ಆಬ್ಸೆನ್ಸ್ ಆಫ್ ಲೈಟ್. ಸೊ ವಾಟ್ ಇಸ್ ದ ಸೈನ್ಸ್ ಬಿಹೈಂಡ್ ದಿಸ್? ಆಯ್ತು, ಇಷ್ಟೇ ಪ್ರಾಕ್ಟಿಕಲ್ಸ್ ಆಯ್ತು. ಈಗ ಥಿಯೋರೆಟಿಕಲ್ ಕಡೆ ಬರೋಣ. ಲೈಟ್ ಪಾಸಸ್ ಥ್ರೂ ಗ್ಲಾಸ್ ಆರ್ ಲೈಕ್ ಶೈನಿ ಮೆಟೀರಿಯಲ್ ಲೈಕ್ ಮಿರರ್, ಅಥವಾ ಈ ತರ ಒಂದು ಶೈನಿ ಮೆಟೀರಿಯಲ್, ಗ್ಲಾಸಿ ಮೆಟೀರಿಯಲ್, ಮಿರರ್ ಅಂತ ಮೆಟೀರಿಯಲ್, ಅಥವಾ ಈ ತರ ಗ್ಲಾಸ್ ಅಂತ ಮೆಟೀರಿಯಲ್ ಅಲ್ಲಿ ಹೋಗುತ್ತೆ ಬಿಕಾಸ್ ಇಟ್ ಇಸ್ ಟ್ರಾನ್ಸ್ಪರೆಂಟ್. Transparent. Okay, and its atom don't block the light. Transparent ಅಂತ ಹೇಳಿದ್ರೆ the atom do not block the light. Next time, ಒಂದು ಗ್ಲಾಸ್ ಮೂಲಕ ಯಾಕೆ ಲೈಟ್ ಹಾದಿ ಹೋಗುತ್ತೆ? ವೈ ಡಸ್ ಅ ಲೈಟ್ ಗೋಸ್ ಥ್ರೂ ಅ ಗ್ಲಾಸ್ ವಿಚ್ ಇಸ್ ಟ್ರಾನ್ಸ್ಪರೆಂಟ್ ಅಂತ ಹೇಳಿದಾಗ, ಓಕೆ, ಐ ಶುಡ್ ಹ್ಯಾವ್ ಬಾಟ್ ಅ ಪ್ಲಾಸ್ಟಿಕ್ ಗ್ಲಾಸ್ ಆಲ್ಸೋ ಫಾರ್ ಯು ಪೀಪಲ್ ಟು ಶೋ. Anyways, I have a ceramic one. Okay, last experiment, I'll show this trick. I have a ceramic vase here. Can you see any light going down there? ಕಾಣಿಸ್ತಾ ಇಲ್ಲ. You can't see any light passing out there. ಆದ್ರೆ ಒಂದು ಗ್ಲಾಸ್ ಮೂಲಕ ಕಾಣಿಸ್ತಾ ಇದೆ. Can you make out the difference, children? You are able to understand?
Glass mulka, you are able to see the light passing out. But I have a ceramic jar here. Here the light you cannot see that is being passing out. Okay. Why are you people so much obsessed in seeing my face? I'll definitely show it one day. Okay. But now please concentrate when I'm explaining you a science topic. And so much of effort is going on the back end. I request you all to respect it. Okay. Anyways, ceramic jar here. You can't see the light that is passing through it. ಯಾಕೆ ಅಂತ ಹೇಳಿದ್ರೆ ಇದು ಟ್ರಾನ್ಸ್ಪರೆಂಟ್ ಇಲ್ಲ. ಸೊ ಇದ್ರಲ್ಲಿರುವಂತಹ ಆಟಮ್ಸ್ ಗಳು ಬ್ಲಾಕ್ ಮಾಡ್ತಾ ಇದೆ ಲೈಟ್ ನ ಆ ಕಡೆ ಪಾಸ್ ಆಗದೆ ಇರೋ ಹಾಗೆ. ವೆರ್ ದ ಗ್ಲಾಸ್ ಹಿಯರ್ ಇಸ್ ಟ್ರಾನ್ಸ್ಪರೆಂಟ್ ಅಂಡ್ ಆಟಮ್ ಡು ನಾಟ್ ಬ್ಲಾಕ್ ದ ಲೈಟ್. So that is the major difference I want you all to know why a glass pass through a why the light pass through a glass that is transparent. So, but transfer ಏನೋ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಯು ಕ್ಯಾನ್ ಅಬ್ಸರ್ವ್ ದಟ್ ಇಟ್ ಸ್ಲೋಸ್ ಡೌನ್ ಅಂಡ್ ಬೆಂಡ್. ನಾನು ಆಗ್ಲೇ ಒಂದು ಲೈನ್ ಹಿಂಗ್ ಡ್ರಾ ಮಾಡಿದೆ. ಕ್ಯಾನ್ ಯು ಆಲ್ ಸಿ? ಆ ಲೈನ್ ಅಲ್ಲಿ ಇಟ್ ಸ್ಲೋಸ್ ಡೌನ್ ಅಂಡ್ ಬೆಂಡ್ಸ್. ಈ ಬೆಂಡ್ ಆಗುವಂತಹ ಪ್ರಕ್ರಿಯೆಗೆ ವಿ ಕಾಲ್ ಇಟ್ ಆಸ್ ರಿಫ್ರಾಕ್ಷನ್. ವಿ ಕಾಲ್ ದಟ್ ಆಸ್ ರಿಫ್ರಾಕ್ಷನ್ ಅಥವಾ ರಿಫ್ರಾಕ್ಟ್ ಆಗ್ತಾ ಇದೆ ಅಂತ. ಸೊ ಈ ರಿಫ್ರಾಕ್ಟ್ ಆಗೋದಕ್ಕೂ ಒಂದು ಲಾ ಇದೆ. ಆ ಲಾ ಏನು ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಬಟ್ ಇಲ್ಲಿವರೆಗೂ ಅರ್ಥ ಆಯ್ತಾ? ಓಕೆ. ಸೊ ಇಲ್ಲಿ ಏನಾಗುತ್ತೆ, when the light enters and exits due to interaction with the glass electron, slowing its speeds from air to glass and speeding up again from glass to air, causes the path to slightly shift like a car hitting the mud. And this bending happens because light's electric field make electrons in the glass vibrate, creating a new field that slightly delays the light, effectively reducing its speed. So, ಸಿಂಪಲ್ ಟರ್ಮ್ ಅಲ್ಲಿ ಮ್ಯಾಮ್ ನಮ್ಗೆ ಅರ್ಥ ಆಗೋಂಗೆ ಇವಾಗ ರಿಫ್ರಾಕ್ಷನ್ ಅಂದ್ರೆ ಏನ್ ಹೇಳಿ ನೋಡೋಣ. ರಿಫ್ರಾಕ್ಷನ್ ಅಂದ್ರೆ ದ ಬೆಂಡಿಂಗ್ ಆಫ್ ಲೈಟ್ ಆಸ್ ಇಟ್ ಮೂವ್ಸ್ ಬಿಟ್ವೀನ್ ಮಟೀರಿಯಲ್ಸ್ ವಿತ್ ಡಿಫ್ರೆಂಟ್ ಡೆನ್ಸಿಟಿ. ಓಕೆ, ನೋಟ್ ಮಾಡ್ಕೊಳ್ಳಿ. The bending of light as it moves between materials. Okay, example like air to glass. Okay, but ಈ ಮೆಟೀರಿಯಲ್ ಅಲ್ಲಿ ಏನಿರುತ್ತೆ ಡೆನ್ಸಿಟಿ ಡಿಫ್ರೆಂಟ್ ಆಗುತ್ತೆ. ಡೆನ್ಸಿಟಿ ಅಂದ್ರೆ ಸಾಂದ್ರತೆ ಅಂತ ಕರಿತೀವಿ, ಕೇಳಿದ್ದೀರಾ? ಸೊ ಅದನ್ನ ಡೆನ್ಸಿಟಿ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. Okay, the bending of light as it moves between materials like air to glass with different density is called as refraction. Please note it down. So that is called as refraction. So now speed also changes. Light slows down in denser materials like glass and speeds up in less denser material like air. ಗಾಳಿಲಿ ಲೈಟ್ ಪಾಸ್ ಆಗೋ ವೇಗ ಜೋರಾಗಿರುತ್ತೆ, ಆದ್ರೆ ಒಂದು ಗ್ಲಾಸ್ ಅಥವಾ ಡೆನ್ಸ್ ಇರುವಂತಹ ಸಾಂದ್ರತೆ ಇರುವಂತಹ ಮಟೀರಿಯಲ್ಸ್ ಅಲ್ಲಿ ಇದ್ದಾಗ ಅದ್ರ ಸ್ಪೀಡ್ ಕಮ್ಮಿ ಆಗ್ತಾ ಬರುತ್ತೆ. ಈ ಲೈಟ್ ವೇವ್ಸ್ ಇರುತ್ತಲ್ಲ, ಇಟ್ ಕಾಸಸ್ ಎಲೆಕ್ಟ್ರಾನ್ಸ್ ಇನ್ ದ ಗ್ಲಾಸ್ ಆಟಮ್ಸ್ ಟು ಆಸಿಲೇಟ್.
which re-emits light, causing a slight delay in change in direction. ಸೊ ಈಗ ಹೊಸ ಪ್ರಶ್ನೆ ಹುಟ್ಟಬಹುದು. ಆಸಿಲೇಷನ್ ಅಥವಾ ಆಸಿಲೇಟ್ ಅಂತ ಹೇಳಿದ್ರೆ ಏನು ಮೇಡಮ್? ಸೊ ನಾವೆಲ್ಲೋ ಕಲ್ತಿದೀವಿ ಅಂತ ನಿಮ್ಗೆ ಅನ್ಸ್ಬಹುದು. ಆಸಿಲೇಷನ್ ಅಂತ ಹೇಳಿದ್ರೆ ಏನು ಅಥವಾ ಆಸಿಲೇಟ್ ಅಂತ ಹೇಳಿದ್ರೆ ಏನು? By the by, did you all note down this? ಆಸಿಲೇಷನ್ ಅಥವಾ ಆಸಿಲೇಟ್ ಅಂದ್ರೆ ಇದೇನಾಗ್ತಾ ಇದೆ? ಮೂವ್ ಆಗ್ತಾ ಇದೆ ಟು ಅಂಡ್ ಫ್ರೋ, ಟು ಅಂಡ್ ಫ್ರೋ. ಸೊ ಮೂವ್ ಆರ್ ಸ್ವಿಂಗ್ ಬ್ಯಾಕ್ ಅಂಡ್ ಫೋರ್ತ್ ಇನ್ ಅ ರೆಗ್ಯುಲರ್ ರಿದಮ್. ವಿ ಕಾಲ್ ಇಟ್ ಆಸ್ ಆಸಿಲೇಷನ್. Okay, so the magnitude of position in a regular manner about a central point. ಒಂದು ಸೆಂಟ್ರಲ್ ಪಾಯಿಂಟ್ ಇಂದ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಮೂವ್ ಆಗ್ತಾ ಇರೋದನ್ನ ನಾವು ಆಸಿಲೇಷನ್ ಅಥವಾ ಆಸಿಲೇಟ್ ಅಂತ ಕರಿತೀವಿ. ಕ್ಲಿಯರ್ ವಿತ್ ದಿಸ್? ವೆಲ್, ಸೊ ಆಕ್ಚುಲಿ ಏನಾಗುತ್ತೆ, ಯಾವಾಗ ಬೆಳಕು ಗಾಳಿಯ ಮೂಲಕ ಹಾದು ಹೋಗುತ್ತೋ ಲೈಟ್ ಅಲ್ಲಿ ಸ್ಲೋ ಆಗುತ್ತೆ ಅಂಡ್ ಇಟ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಅಂಡ್ ಇಮೇಜಿನರಿ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಸೊ ಗ್ಲಾಸ್ ಒಳಗಡೆ ಏನಾಗುತ್ತೆ, ಲೈಟ್ ಟ್ರಾವೆಲ್ಸ್ ಅಟ್ ಅ ಸ್ಲೋವರ್ ಸ್ಪೀಡ್. ಎಕ್ಸಿಟಿಂಗ್ ಗ್ಲಾಸ್ ಏನಾಗುತ್ತೆ, ಲೈಟ್ ಸ್ಪೀಡ್ಸ್ ಅಪ್ ಅಂಡ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್ ಎಮರ್ಜಿಂಗ್ ಪ್ಯಾರಲಲ್ ಟು ಇಟ್ಸ್ ಒರಿಜಿನಲ್ ಪಾತ್. ಬಟ್ ಅದು ಶಿಫ್ಟ್ ಆಗಿರುತ್ತೆ. ಓಕೆ, ಬಟ್ ಇದ್ರಲ್ಲಿ ಏನಾಗಿತ್ತು, ಇಟ್ ವಾಸ್ ಒಪೇಕ್. ಸೊ ಇದೇನಾಗಿತ್ತು, ದಿಸ್ ವಾಸ್ ಟ್ರಾನ್ಸ್ಪರೆಂಟ್ and this was opaque. So when it is transparent, it lacks impurity or crystal structure that would scatter the light, allowing most of it to pass through it. So ಆದ್ರಿಂದ ರಿಫ್ಲೆಕ್ಷನ್ ನ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಕ್ಲಿಯರ್? ಮಿರರ್ ಅಲ್ಲಿ ಹೆಂಗಾಗುತ್ತೆ? ಗ್ಲಾಸ್ ಬಗ್ಗೆ ಹೇಳಿದ್ರಿ ನೀವು, ಮಿರರ್ ಅಲ್ಲಿ ಹೇಗಾಗುತ್ತೆ? ಮಿರರ್ ಅಲ್ಲೂ ಸಹ ಅದು ಸೂಪರ್ ಸ್ಮೂತ್ ಆಗಿರುತ್ತೆ, ಮೆಟಲ್ ಕೋಟೆಡ್ ಸರ್ಫೇಸ್ ಇರುತ್ತೆ. ಆದ್ರಿಂದ ಲೈಟ್ ಏನಾಗುತ್ತೆ, ಬೌನ್ಸ್ ಬ್ಯಾಕ್ ಆಗುತ್ತೆ, ವಾಪಸ್ ಬರುತ್ತೆ ಇನ್ ದ ಯೂನಿಫಾರ್ಮ್ ಡೈರೆಕ್ಷನ್. ಅದನ್ನ ನಾವು ಸ್ಪೆಕ್ಯುಲರ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಮಿರರ್ಸ್ ಅಲ್ಲಿ ಇದನ್ನ ಬರ್ಕೊಂಡಿದೀರಾ ಅಂತ ಅನ್ಕೋತೀನಿ. ಅಲ್ಲಿ ರೇಸ್ ದಿಸ್, ವಿ ಕಾಲ್ ದಟ್ ಪರ್ಟಿಕ್ಯುಲರ್ ಗ್ಲಾಸ್ ಅಲ್ಲಿ ಆಗೋದನ್ನ ನಾವು ರಿಫ್ಲೆಕ್ಷನ್ ಅಂತ ಕರೆದ್ರೆ, ದ ಥಿಂಗ್ಸ್ ದಟ್ ಹ್ಯಾಪನ್ಸ್ ಆನ್ ಅ ಮಿರರ್ ವಿ ಕಾಲ್ ಇಟ್ ಆಸ್ ಸ್ಪೆಕ್ಯುಲರ್ ರಿಫ್ಲೆಕ್ಷನ್. ಸ್ಪೆಕ್ಯುಲರ್ ರಿಫ್ಲೆಕ್ಷನ್ ರಫ್ ಸರ್ಫೇಸ್ ಅಲ್ಲಿ ಸ್ಕ್ಯಾಟರ್ ಆಗುತ್ತೆ, ಅಲೋಯಿಂಗ್ ಅಸ್ ಟು ಸಿ ಕ್ಲಿಯರ್ ಇಮೇಜ್ ಬೈ ಲಾ ಆಫ್ ರಿಫ್ಲೆಕ್ಷನ್. ಓಕೆ, ಆದ್ರೆ ಈ ಒಂದು ಗ್ಲಾಸ್ ಅಲ್ಲೆಲ್ಲ ರಿಫ್ರಾಕ್ಷನ್ ಆಗ್ತಾ ಹೋಗುತ್ತೆ. ಆದ್ರೆ ಮಿರರ್ ಗಳಲ್ಲಿ ಮೆಟಾಲಿಕ್ ಲೇಯರ್ ಇರೋದ್ರಿಂದ ಅದೇನಾಗುತ್ತೆ, ರಿಫ್ಲೆಕ್ಟ್ ಆಗಿ ವಾಪಸ್ಸು ಬೌನ್ಸ್ ಬ್ಯಾಕ್ ಆಗ್ತಾ ಹೋಗುತ್ತೆ ಇನ್ ದ ಮಿರರ್. So you can try with this light also. Light travels like an energy wave, alva. So when they hit the surface, they can be reflected, observed or transmitted. So ಈಗ ಸ್ಪೆಕ್ಯುಲರ್ ರಿಫ್ಲೆಕ್ಷನ್ ಅಂದ್ರೆ ಏನು? ಯಾವಾಗ್ಲಾದ್ರೂ ಒಂದು ವಸ್ತುವಿನ ಸರ್ಫೇಸ್ ಸ್ಮೂತ್ ಆಗಿದ್ದಾಗ, okay, when the light waves hit it, they bounce off in the exact same angle and direction they arrive, like a ಪರ್ಫೆಕ್ಟ್ ಬಿಲಿಯಾರ್ಡ್ ಬಾಲ್. ನಾನ್ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಿತ್ತು. ಈ ಬೋರ್ಡ್ ಏನಿದೆಯಲ್ಲ, ಇವನ್ ದಿಸ್ ಹ್ಯಾಸ್ ಅ ಸ್ಮೂತ್ ಸರ್ಫೇಸ್. ಸೊ ನಾನು ಈ ಲೈಟ್ ಹಾಕಿದಾಗ ವಾಪಸ್ ಅದು ರಿಫ್ಲೆಕ್ಟ್ ಆಗಿ ಮೇಲ್ಗಡೆ ರೂಫ್ ಮೇಲೆ ಅದು ಹೋಗ್ತಾ ಇದೆ. ಓಕೆ, ಐ ಟ್ರೈ ಟು ಶೋ ದಟ್ ವಿತ್ ದ ಹೆಲ್ಪ್ ಆಫ್ ಅ ಮಿರರ್. ಸೊ ಕ್ಯಾನ್ ಯು ಸಿ? ಸೊ ಈ ರೀತಿಯಾಗಿ ಆ ರಿಫ್ರಾಕ್ಷನ್ ಅನ್ನೋದನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ವೆಲ್, ಸೊ ನೀವು ಕೂಡ ಇಂಥ ಎಕ್ಸ್ಪೆರಿಮೆಂಟ್ ನ ನಿಮ್ಮ ಡೈಲಿ ಲೈಫ್ ಅಲ್ಲಿ ಮಾಡಬಹುದು. ಮೇಡಮ್, ನಿಮ್ ಕ್ಲಾಸ್ ಮುಗಿತಲ್ವಾ, ಇನ್ನೂ ಯಾಕೆ ನಮ್ಗೆ ಪಾಠ ಮಾಡ್ತಾ ಇದ್ದೀರಾ? ಹೌದಾ ಅನ್ಸ್ತಾ ನಿಮ್ಗೆಲ್ಲ? ಮ್ಯಾಮ್ ಕ್ಲಾಸ್ ಮುಗೀತು, ಯಾವಾಗ್ಲಾದ್ರೂ ಹೋಗ್ತಾರೋ ಮ್ಯಾಮ್ ಅಂತ ಅನಿಸ್ತಾ ಇದ್ಯಾ? ನೀವ್ ಹಿಂಗ್ ಕೇಳಿದ್ರೆ ನಾವ್ ಹೆಂಗೆ ಇಲ್ಲ ಅಂತ ಹೇಳೋದು? ಹಂಗ ಅನಿಸ್ತಾ ಇದ್ರು ಇಲ್ಲ ಅಂತಾನೆ ಹೇಳ್ತೀವಿ ಅಂತ ಅಂತೀರಾ ಅಲ್ವಾ? ಓಕೆ, ಬಿಫೋರ್ ಐ ಇಲ್ಲ, ಓಹೋ ಹೌದಾ, ನಾನ್ ನಂಬೇಕಾ ಇದನ್ನ? ಸೂಪರ್, ಹಾಗಿದ್ರೆ ನೀವೆಲ್ಲ
ಎನಿವೇಸ್ ಐಲ್ ಟೇಕ್ ಅ ಬ್ರೇಕ್ ಅಂಡ್ ಇದಾದ್ಮೇಲೆ ಯಾವುದೇ ಕ್ಲಾಸ್ ಇಲ್ಲ. ಯು ಕ್ಯಾನ್ ಗೋ ಅಂಡ್ ರಿಲ್ಯಾಕ್ಸ್, ಚಿಲ್ ಮಾಡಬಹುದು ನೀವೆಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ಐಲ್ ಗಿವ್ ಯು ಅ ಡಿಕ್ಟೇಷನ್. ಓಕೆ, ಸೊ ನೀವೇನ್ ಮಾಡ್ಬೇಕು, ಯು ಹ್ಯಾವ್ ಟು ಟೇಕ್ ಅ ಶೀಟ್ ಆಫ್ ಪೇಪರ್ ಲೈಕ್ ದಿಸ್. ಐ ಆಮ್ ಸಾರಿ, another sheet just emerged. Take a sheet of paper like this. You can write 1, 2, 3, 4, 5. I'll give 5 words in English and 5 words in Kannada. Please take a note of it. And the respective coordinators take a photo of students who has written this dictation. ಅದರಲ್ಲಿ 5ರಿಂದ 10 ಮಕ್ಕಳದು ಪೇಪರ್ ನೀವು ಫೋಟೋ ಏನ್ ತೆಗ್ದಿರ್ತೀರಾ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಬಹುದು. ಐ ರಿಪೀಟ್ ಅಗೇನ್, ಐಲ್ ಗಿವ್ ಯು ಡಿಕ್ಟೇಷನ್ ನೌ. 5 in English and 5 in Kannada. Once you're done with this dictation, please show the paper to your respective teacher. They'll take a photo of it and send it to us through WhatsApp group. Okay, we'll do this dictation now. Yeah, are you all ready? First Kannada na English? First Kannada na English? ಏನ್ ಮೇಡಮ್ ಹಿಂಗ್ ಕೇಳ್ತೀರಾ? ನಾವ್ ಕನ್ನಡದವರಾಗಿ ಫಸ್ಟ್ ಕನ್ನಡನೇ ಬರಿತೀವಿ, ಹೌದಾ? ಸೊ ಈ ಕನ್ನಡದಲ್ಲಿ ಐ ಆಸ್ಕ್ ಯು 5 ಕ್ವೆಶ್ಚನ್. ಕ್ವೆಶ್ಚನ್ ಅಲ್ಲ, ಡಿಕ್ಟೇಷನ್. ತುಂಬಾ ಸಿಂಪಲ್ ಆಗಿರುತ್ತೆ, ಪ್ಲೀಸ್ ನೋಟ್ ಇಟ್ ಡೌನ್. ಓಕೆ, ದ ಫಸ್ಟ್ ವರ್ಡ್ ಫಾರ್ ಡಿಕ್ಟೇಷನ್ ಗೋಸ್ ಲೈಕ್ ದಿಸ್. ಪರಮಾಣು. ನೋಟ್ ಮಾಡಿ. ಪರಮಾಣು. ಪರಮಾಣು. ಡನ್. ಕೋಶ. 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 ಶಕ್ತಿ. 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 ನೆಕ್ಸ್ಟ್ ಫೋರ್ತ್ ಒನ್ ಬಲ. ಫೋರ್ತ್ ಒನ್ ಬಲ. ಬೇಗ ಬೇಗ ಬರೆದ್ರೆ ಬೇಗ ಬೇಗ ಮುಗಿಸ್ಬೋದು ಕ್ಲಾಸ್. ಫಿಫ್ತ್ ಒನ್ ವಸ್ತು. ವಸ್ತು. ವಾಸ್ತು ಅಲ್ಲ, ವಸ್ತು. ವಸ್ತು. ಓಕೆ, ಸೊ ಕನ್ನಡ ನೋಟ್ ಮಾಡ್ಕೊಂಡ್ರ? ಈ ಕನ್ನಡ ಆಯ್ತಾ? ನೆಕ್ಸ್ಟ್ ಇಂಗ್ಲಿಷ್. ನೆಕ್ಸ್ಟ್ ಇಂಗ್ಲಿಷ್. So are you all done with writing down the Kannada one? Now English. English ಅಲ್ಲಿ first word is gravity. 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 Second, our topic of today, light. Light. Third word, magnet. 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 Fourth, ocean. Ocean. Fifth word, ecosystem. Ecosystem. Are you all done? Done with 5 Kannada and 5 English words? Great. So once you're done with these words, please go to your respective teacher, take a photo of it, and do share it in our WhatsApp group. Right? Having said that, we shall end our session today. Hope you had an interesting session of life and this experiment. Please do try to do and learn more and more innovation. Have a good day. Take care. Bye.